ಓಂ ಶ್ರೀ ಗಣೇಶಾಯ ನಮಃ. ಕೃಷ್ಣಂ ಮುಂದೆ ಜಗದ್ಗುರು. ಕಲ್ಲಿನ ಬಸವಣ್ಣ ಎದ್ದು ಕೂಗ್ತಾನಂತೆ ಸ್ವಾಮಿ. ಆವತ್ತು ಈ ಕಲಿಯುಗ ಅಂತ್ಯ. ಇದು ನಾನು ಹೇಳ್ತಾ ಇಲ್ಲ, ಕಾಲಜ್ಞಾನಿಗಳು ಹೇಳಿರೋ ಮಾತಿದು. ಇಲ್ಲಿ ಕಾಗೆಗಳಿಗೆ ನಿಷೇಧ. ಕಾಗೆಗಳು ಈ ಪ್ರದೇಶದಲ್ಲಿ ಹಾರಾಡವಾಗಿಲ್ವಂತೆ. ಇಲ್ಲಿ ನವಗ್ರಹಗಳಿಗೂ ನಿಷೇಧ ಅಂತೆ. ಇಲ್ಲಿನ ಪುಷ್ಕರಿಣಿಯಲ್ಲಿ ಸ್ನಾನ ಮಾಡಿದ್ರೆ ರೋಗಗಳು ಮಾಯ ಆಗುತ್ತಂತೆ. ಈ ಪ್ರದೇಶ ನಮ್ಮ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಒಂದು ಸುಂದರವಾದ ಗುಡ್ಡ ಬೆಟ್ಟ ಗುಹೆಗಳಿಂದ ಕೂಡಿರುವಂಥ ನಲ್ಲಮಲ್ಲ ಅರಣ್ಯದ ಪ್ರದೇಶದಲ್ಲಿದೆ. ಇದರ ಹೆಸರು ಯಾಗಂಟಿ ಅಂತ. ಬನ್ನಿ ಸ್ವಾಮಿ, ಈ ಯಾಗಂಟಿ ಬಗ್ಗೆ ಸ್ವಲ್ಪ ವಿಷಯ ತಿಳ್ಕೊಂಬರೋಣ. ಬನ್ನಿ ಹೋಗೋಣ. ಈ ಪುಣ್ಯಭೂಮಿ ನಮ್ಮ ಬೆಂಗಳೂರಿಂದ 330 ಕಿಲೋಮೀಟರ್ ದೂರದಲ್ಲಿದೆ. ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಯಾಗಂಟಿಗೆ ಭೇಟಿ ಕೊಟ್ಟು ಮಂತ್ರಾಲಯಕ್ಕೆ ಹೋಗ್ಬೋದು. ನಂದ್ಯಾಲ ಜಿಲ್ಲೆಯಿಂದ 48 ಕಿಲೋಮೀಟರ್ ದೂರದಲ್ಲಿ ಈ ಪುಣ್ಯಭೂಮಿ ಬರುತ್ತೆ. ಬನ್ನಿ ಈ ಸ್ಥಳದ ಕಥೆ ತಿಳ್ಕೊಂಡು. ಒಮ್ಮೆ ಇಲ್ಲಿ ಅಗಸ್ತ್ಯ ಮಹರ್ಷಿಗಳು ಭೇಟಿ ನೀಡ್ತಾರೆ. ಇಲ್ಲಿ ಒಂದು ವೈಷ್ಣವ ದೇವಾಲಯ ಕಟ್ಟಬೇಕು ಅಂತ ಸಂಕಲ್ಪ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ದೇವಸ್ಥಾನದ ಕಟ್ಟಡದ ಕೆಲಸವನ್ನು ಪ್ರಾರಂಭಿಸ್ತಾರೆ. ಒಂದು ವೆಂಕಟೇಶ್ವರ ಮೂರ್ತಿಯನ್ನು ಕೆತ್ತಲು ಆರಂಭಿಸ್ತಾರೆ. ಆ ಮೂರ್ತಿಯ ಕೊನೆಯಲ್ಲಿ ಆ ಹೆಬ್ಬೆರಳಿನ ಒಂದು ಉಗುರು ಮುರಿದು ಬೀಳುತ್ತೆ. ಇದರಿಂದ ಅವರು ತುಂಬಾ ವಿಚಲಿತರಾಗಿ ಏನೋ ದೋಷಪೂರಿತ ಆಗಿದೆ ನನ್ನಿಂದ ಎಂದು ಅವ್ರೇನ್ ಮಾಡ್ತಾರೆ, ಆ ಪ್ರಧಾನ ಆಲಯದಲ್ಲಿ ಆ ವೆಂಕಟೇಶ್ವರ ಮೂರ್ತಿಯನ್ನು ಇರಿಸೋದಿಲ್ಲ. ಆ ದೋಷಪೂರಿತ ಮೂರ್ತಿಯನ್ನು ಪಕ್ಕದೇ ಇರುವ ಒಂದು ಗುಹೆಯಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಮತ್ತೆ ಅವರ ಮನಸ್ಸಿನಲ್ಲಿ ಯಾವುದೋ ಒಂದು ಬಾಧೆ ಕಾಡಲು ಆರಂಭಿಸುತ್ತೆ. ಯಾವ ದೋಷದಿಂದ ಈ ರೀತಿ ಆಯಿತು ಅಂತ ಅವರು ಬೋಲೇಶಂಕರ ಪರಮಶಿವನನ್ನು ಕುರಿತು ತಪಸ್ಸು ಮಾಡ್ತಾರಂತೆ. ತಪಸ್ಸು ಮಾಡಿದಾಗ ಆ ಬೋಲೇಶಂಕರ ಪ್ರತ್ಯಕ್ಷನಾಗಿ, ಇದು ಕೈಲಾಸದಂತೆಯೇ ಇದೆ ಈ ಪ್ರದೇಶ, ಇಲ್ಲಿ ಶಿವನ ದೇವಸ್ಥಾನವನ್ನು ಮಾಡು ಅಂತ ಹೇಳ್ತಾರಂತೆ. ಆಗ ಆ ಅಗಸ್ತ್ಯ ಮಹರ್ಷಿಗಳು ಶಿವನನ್ನು ಕುರಿತು, ಪರಮೇಶ್ವರ, ತಾವು ಪಾರ್ವತಿ ಸಮೇತರಾಗಿ ಇಲ್ಲಿ ನೆಲೆಸಿದ್ರೆ ನಾನು ದೇವಸ್ಥಾನವನ್ನು ಕಟ್ತೇನೆ ಅಂತ. ಆಗ ಪರಮೇಶ್ವರರು ಅದಕ್ಕೆ ಒಪ್ಪಿ ಉಮಾಮಹೇಶ್ವರ ರೂಪದಲ್ಲಿ ಸ್ವಯಂಭೂವಾಗಿ ಇಲ್ಲಿ ನೆಲೆಸಿ ಭಕ್ತರಿಗೆ ದರ್ಶನ ಕೊಡ್ತಾರೆ. ಸ್ನೇಹಿತರೆ, ಈ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ನಂದಿಯ ವಿಗ್ರಹ ಇದೆ. ನಾನು ಹಾಗೆ ಹೇಳಿದ್ನಲ್ಲ, ಈ ನಂದಿ ಎದ್ದು ನಿಂತು ಕೂಗಿದ ದಿವಸ ಈ ಕಲಿಯುಗದ ಅಂತ್ಯ ಅಂತೆ. ಈ ನಂದಿ ಸ್ಥಾಪನೆ ಮಾಡಿದಾಗ ಬಹಳ ಚಿಕ್ಕದಾಗಿತ್ತಂತೆ. ಈಗ ಬೃಹದಾಕಾರದಲ್ಲಿ ಬೆಳೆದಿದೆ. ಅದರ ಬೆಳವಣಿಗೆ ಎಷ್ಟಿದೆ ಅಂದ್ರೆ ವರ್ಷಕ್ಕೆ 1 ಇಂಚು ಬೆಳೀತಾ ಇದೆ ಅಂತೆ. ಸ್ನೇಹಿತರೆ, ಈ ದೇವಸ್ಥಾನದ ಪ್ರಾಂಗಣದಲ್ಲಿ ಇನ್ನೊಂದು ಅದ್ಭುತ ಆಗಿದೆ. ಇಲ್ಲಿ ಒಂದು ಸಣ್ಣ ಪುಷ್ಕರಣಿ ಇದೆ. ಈ ಪುಷ್ಕರಣಿಗೆ ನಲ್ಲಮಲ್ಲ ಬೆಟ್ಟಗಳಿಂದ ಹರಿದು ಬರುವ ನೀರು ಬಂದು ನಂದಿಯ ಬಾಯಿಯಿಂದ ಈ ಪುಷ್ಕರಣಿಗೆ ಬಂದು ಬೀಳುತ್ತೆ. ಈ ಪುಷ್ಕರಣಿಯು ಸಾಮಾನ್ಯ ಪುಷ್ಕರಣಿ ಅಲ್ಲ. ಇಲ್ಲಿ ಅಗಸ್ತ್ಯ ಮಹರ್ಷಿಗಳು ಸ್ನಾನ ಮಾಡಿ ಶಿವನಿಗೆ ಪೂಜೆ ಸಲ್ಲಿಸ್ತಿದ್ರಂತೆ. ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ್ರೆ ಕಾಯಿಲೆಗಳು ವಾಸಿ ಆಗುತ್ತೆ ಅಂತ ಇಲ್ಲಿನ ಸ್ಥಳೀಯರ ನಂಬಿಕೆ. ಈ ಪುಷ್ಕರಣಿಯಲ್ಲಿ ಮನುಷ್ಯರಲ್ಲ ಇಷ್ಟ ಸ್ವಾಮಿ, ಈ ಪುಷ್ಕರಣಿಯಲ್ಲಿ ಕೋತಿಗಳು ಕೂಡ ಈಜಾಡಿ ಸ್ನಾನವನ್ನು ಕೋತಿಗಳು ಈಜಾಡಲು ನಾನೆಲ್ಲೂ ನೋಡೇ ಇಲ್ಲ. ಕೋತಿಗಳು ಕೂಡ ಇಲ್ಲಿ ಬಂದು ತಮ್ಮ ಚರ್ಮವನ್ನು ಕಳೆದುಕೊಂಡು ತಮ್ಮಲ್ಲಿರುವ ಕಾಯಿಲೆಗಳನ್ನು ಕಳೆದುಕೊಂಡು ಹೋಗುತ್ತೆ. ಪಕ್ಷಿಗಳು, ಕೋತಿಗಳು ಎಲ್ಲವೂ ಒಂದು ಇಲ್ಲಿ ಆ ನೀರಿನಲ್ಲಿ ನಿಂತು ಹೋಗೋದು ನೋಡೋದಕ್ಕೆ ಒಂದು ಅದ್ಭುತ. ಆ ಪ್ರದೇಶವೂ ಅಷ್ಟೇ ಆಗಿದೆ. ತದನಂತರ ಇಲ್ಲಿಂದ ನಾವು ಹಾಗೆ ಬಂದ್ರೆ ಇಲ್ಲಿ 3 ಗುಹೆಗಳು ನಮಗೆ ಕಾಣಿಸಿರುತ್ತೆ. ಒಂದು ಅಗಸ್ತ್ಯ ಮಹರ್ಷಿಗಳು ಶಿವನನ್ನು ಕುರಿತು ತಪಸ್ಸು ಮಾಡಿದ ಒಂದು ಗುಹೆ. ನಾನು ಆಗ್ಲೇ ಹೇಳಿದಂಗೆ ಪರಮಶಿವನನ್ನು ಕುರಿತು ಇಲ್ಲಿ ಅಗಸ್ತ್ಯ ಮಹರ್ಷಿಗಳು ತಪಸ್ಸು ಮಾಡ್ತಾರೆ. ಆ ತಪಸ್ಸು ಮಾಡಬೇಕಾದ್ರೆ ಕಾಕಾಸುರರು ಬಂದು ಅಗಸ್ತ್ಯ ಮಹರ್ಷಿಗಳಿಗೆ ತೊಂದರೆ ಕೊಡ್ತಾರಂತೆ. ಆಗ ಅಗಸ್ತ್ಯ ಮಹರ್ಷಿಗಳು ಈ ಪ್ರದೇಶದಲ್ಲಿ ಕಾಗೆಗಳು ಹಾರಾಡಬಾರ್ದು ಅಂತ ನಿಷಿದ್ಧ ಹೇಳಿ ಶಾಪವನ್ನು ಕೊಡ್ತಾರೆ. ಅಂದಿನಿಂದ ಇಲ್ಲಿಯವರೆಗೂ ಈ ಪ್ರದೇಶದ ಮೇಲೆ ಕಾಗೆಗಳು ಹಾರಾಡುತ್ತಿಲ್ಲ. ಮತ್ತೊಂದು ಗುಹೆ ಇದೆ, ಅದು ವೆಂಕಟೇಶ್ವರ ಸ್ವಾಮಿ ಗುಹೆ. ಆ ವೆಂಕಟೇಶ್ವರ ಸ್ವಾಮಿ ಗುಹೆಯ ಬಗ್ಗೆ ನಾನು ಆಗ್ಲೇ ನಿಮ್ಗೆ ಹೇಳಿದೆ. ಆ ದೋಷಪೂರಿತ ವಿಗ್ರಹವನ್ನು ಅಗಸ್ತ್ಯ ಮಹರ್ಷಿಗಳು ಈ ಗುಹೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತೊಂದು ಗುಹೆ ಇದೆ, ಅದು ಕಾಲಜ್ಞಾನಿ ವೀರ ಬ್ರಹ್ಮೇಂದ್ರಗಾರಿಯವರ
ಗುಹೆ. ಇಲ್ಲಿ ಕಾಲಜ್ಞಾನಿ ಬ್ರಹ್ಮೇಂದ್ರಗಾರರು ಇಲ್ಲಿ ಕಾಲಜ್ಞಾನವನ್ನು ಬರೆದರು ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಈ 3 ಗುಹೆಗಳನ್ನು ನೋಡೋದಕ್ಕೆ ತುಂಬಾ ಅದ್ಭುತವಾಗಿದೆ ಸ್ನೇಹಿತರೆ. ನೀವು ಒಮ್ಮೆ ಆ ಗುಹೆ ಒಳಗಡೆ ಹೋಗಿ ಬನ್ನಿ. ಆ ಪ್ರಶಾಂತತೆ, ಅಲ್ಲಿನ ಒಂದು ಬೆಟ್ಟ ಗುಡ್ಡಗಳ ಸೌಂದರ್ಯ ನಿಜವಾಗ್ಲೂ ಮನ ತಣಿಸುತ್ತೆ. ಸ್ನೇಹಿತರೆ, ಈ ಪ್ರದೇಶಕ್ಕೆ ನೀವೇನಾದ್ರೂ ಭೇಟಿ ಕೊಡಬೇಕು ಅಂದ್ರೆ ಆದಷ್ಟು ಕತ್ತಲಾಗುವ ಮುಂಚೆ ಬರೋದಕ್ಕೆ ಪ್ರಯತ್ನ ಪಡಿ. ಏಕೆಂದ್ರೆ ಇದು ಕಾಡಿನ ದಾರಿ, ಒಂದು ರಿಮೋಟ್ ಪ್ಲೇಸ್ ಇದು. ಈ ಬೆಟ್ಟ ಗುಡ್ಡಗಳ ಹಾದಿನಲ್ಲಿ ಬರಬೇಕು ಅಂದ್ರೆ ನಮಗೆ ಅಷ್ಟು ಅನುಭವ ಇರೋದಿಲ್ಲ. ಆದ್ರಿಂದ ಸ್ವಲ್ಪ ಬೆಳಕಿರೋ ಹಾಗೆ ಬನ್ನಿ. ಮತ್ತೆ ಇಲ್ಲಿ ದೇವಸ್ಥಾನದ ವಸತಿ ಗೃಹಗಳು ಇದೆ. ನಿಮಗೆ ಸುಮಾರು 500 ರೂಪಾಯಿಂದ 800 ರೂಪಾಯಿವರೆಗೆ ನಾನ್ AC, 1000 ಇಂದ 1200 ರೂಪಾಯಿವರೆಗೆ AC ರೂಮ್ಗಳು ದೊರೆತವೆ. ಮತ್ತು ದೇವಸ್ಥಾನದ ಅನ್ನ ಸಂತರ್ಪಣೆ ಛತ್ರ ಕೂಡ ಇದೆ. ಸ್ನೇಹಿತರೆ, ಇದೇ ರೀತಿಯ ಒಂದು ಸುಂದರವಾದ ಅದ್ಭುತ ಪ್ರದೇಶ